ಚಳಿಗಾಲದಲ್ಲಿ ದಿನಕ್ಕಿಂತ ರಾತ್ರಿ ಜಾಸ್ತಿ ಇರುತ್ತದಂತೆ ಎಲ್ಲರೂ ಹೇಳ್ತಾರೆ. ಆದರೆ ಇವತ್ತು ಹೇಳೋ ಕತೆ ಅಂಥದ್ದೇ ಒಂದು ರಾತ್ರಿಯ ಬಗ್ಗೆ. ಒಂದು ಹಳ್ಳಿಯಲ್ಲಿ ಮನು ಎಂಬೊಬ್ಬ ಸರಳವಾದ ಹುಡುಗನಿದ್ದ. ಪ್ರತಿದಿನ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ. ಬೆಳಗ್ಗೆ 9 ಗಂಟೆ ಕೆಲಸಕ್ಕೆ ಹೋದರೆ ಸಂಜೆ 7 ಗಂಟೆ ಆಗುತ್ತಿತ್ತು ಮನೆಗೆ ಬರುವಾಗ. ಅವನು ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಒಬ್ಬನೇ ವಾಸವಾಗಿದ್ದ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಮನು ಒಬ್ಬಂಟಿಯಾಗಿ ಬಿಟ್ಟಿದ್ದ. ಆತನಿಗೆ ಕನಸುಗಳಿರಲಿಲ್ಲ, ಗುರಿಗಳಿರಲಿಲ್ಲ. ಜೀವನವೆನ್ನುವುದು ಹೇಗೋ ಹರಿದು ಹೋಗುತ್ತಿತ್ತು. ಆದರೆ ಆ ಒಂದು ರಾತ್ರಿ ಎಲ್ಲವನ್ನೂ ಬದಲಿಸಿತು. ಆ ದಿನ ಮನು ಮನೆ ಕಟ್ಟಡದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ. ಮನೆ ಮಾಲೀಕನಿಗೆ ಮನೆ ಕಟ್ಟಡ ಬೇಗ ಮುಗಿಸಬೇಕಿತ್ತು. ಆದ್ದರಿಂದ ಅವನು ಕೆಲವು ಗಂಟೆ ಹೆಚ್ಚು ಕೆಲಸ ಮಾಡ್ದ. ರಾತ್ರಿ 9 ಗಂಟೆಗೆ ಕೆಲಸವನ್ನೆಲ್ಲ ಮುಗಿಸಿ ಬೇರೆ ಕೂಲಿಗಾರರ ಜೊತೆ ಮನು ಮನೆಗೆ ಹೊರಟನು. ಅವನ ಮನೆ ತುಂಬ ದೂರವಾಗಿತ್ತು. ರಾತ್ರಿ ತಡವಾದ್ದರಿಂದ ಅವನಿಗೆ ಮನೆ ಬೇಗ ತಲುಪಬೇಕಿತ್ತು. ಆದ್ದರಿಂದ ಅವನೊಂದು ಶಾರ್ಟ್ಕಟ್ ದಾರಿಯನ್ನು ತಗೊಂಡ. ಆ ದಾರಿ ಕಾಡಿನ ಮಧ್ಯದಿಂದ ಹೋಗುತ್ತಿತ್ತು. ಅವನು ಆ ದಾರಿಯಲ್ಲಿ ಮುಂಚೆ ಕೆಲವು ಸಲ ಬಂದಿದ್ದ, ಆದರೆ ಇಷ್ಟು ತಡರಾತ್ರಿಯಲ್ಲಿ ಯಾವತ್ತೂ ಬಂದಿರಲಿಲ್ಲ. ಅವನು ಆ ರೋಡಲ್ಲಿ ಮುಂದೆ ಮುಂದೆ ಹೋಗ್ತಿದ್ದಂತೆ ಅವನ ಸುತ್ತಮುತ್ತ ನಿಶ್ಶಬ್ದತೆ ಜಾಸ್ತಿ ಆಗ್ತಿತ್ತು. ಅವನಿಗೆ ಸ್ವಲ್ಪ ಭಯ ಆಯಿತು. ಆ ಉದ್ದ ದಾರಿಯಲ್ಲಿ ಕಾಡಿನಲ್ಲಿ ಅವನೊಬ್ಬನೇ ಇದ್ದಾನೆ, ಸುತ್ತಮುತ್ತ ಕತ್ತಲೆ ಮಾತ್ರ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಅವನಿಗೆ ಒಂದು ಹಳೆ ಮ್ಯಾನ್ಷನ್ ಕಾಣ್ತು. ಅವನು ಯಾವತ್ತೂ ಮ್ಯಾನ್ಷನ್ ಮುಂಚೆ ನೋಡಿರಲಿಲ್ಲ. ಮ್ಯಾನ್ಷನ್ ತುಂಬ ಹಳೇದಾಗಿತ್ತು, ನೋಡೋಕ್ಕೂ ಭಯಂಕರವಾಗಿತ್ತು. 2ನೇ ಮಹಡಿಯಲ್ಲಿ ಒಂದು ರೂಮ್ ಕಿಟಕಿ ಕಾಣ್ತು. ಸಡನ್ನಾಗಿ ರೂಮ್ ಒಳಗೆ ಲೈಟ್ ಆನ್ ಆಯಿತು. ಅವನು ಶಾಕ್ ಆದ. ಆ ಹಳೆ ಮ್ಯಾನ್ಷನಲ್ಲಿ ಯಾರೂ ಇರಲ್ಲ ಅಂದಮೇಲೆ ಲೈಟ್ ಹೇಗೆ ಆನ್ ಆಯಿತು? ಅವನಿಗೆ ಎಲ್ಲಿಗಾದ್ರೂ ಅಲ್ಲಿಂದ ಬೇಗ ಹೋಗೋಣ ಅನಿಸ್ತಿತ್ತು. ಆದರೆ ಭಯದಿಂದ ಅವನ ಕಾಲ್ಗಳೇ ಮುಂದೆ ಹೋಗ್ತಿರ್ಲಿಲ್ಲ. ಅಷ್ಟರಲ್ಲಿ ಲೈಟ್ ಆಫ್ ಆಯಿತು. ಆಮೇಲೆ ಆ ರೂಮ್ನ ಕಿಟಕಿಯಿಂದ ಒಂದು ಭಯಂಕರವಾಗಿರೋ ಒಂದು ಹೆಂಗಸಿನ ಮುಖ ಕಾಣಿಸ್ತು. ಅವನು ಆ ಟೈಮಲ್ಲಿ ಎಷ್ಟು ಹೆದರ್ಕೊಂಡಿದ್ದ ಅಂದರೆ ಅವನಿಗೆ ಅಷ್ಟು ಭಯ ಯಾವತ್ತೂ ಆಗಿರಲಿಲ್ಲ. ಮುಂದೆ ಏನೇನು ಯೋಚನೆ ಮಾಡಿದೆ, ಅವನು ಅಲ್ಲಿಂದ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಆದಷ್ಟು ಬೇಗ ಮನೆಗೆ ಸೇರ್ಕೋಬೇಕಂತ ಎದ್ನೋ ಬಿದ್ನೋ ಅಂತ ಓಡ್ದ. ಅವನ ತಲೆಯಲ್ಲಿ ತುಂಬ ಪ್ರಶ್ನೆಗಳಿದ್ವು. ಆಕೆ ಯಾರು, ಅವನೇನನ್ನು ನೋಡ್ದ ಅಂತೆಲ್ಲ. ಆದರೆ ಅಷ್ಟರಲ್ಲಿ ಅವನಿಗೆ ಗೆಜ್ಜೆ ಶಬ್ದ ಕೇಳಕ್ಕೆ ಸ್ಟಾರ್ಟ್ ಆಯಿತು. ಅವನು ಎಷ್ಟು ಓಡ್ತಾ ಇದ್ನೋ ಅಷ್ಟೇ ಗೆಜ್ಜೆ ಶಬ್ದ ಜಾಸ್ತಿ ಆಗ್ತಾಯಿತ್ತು. ಶರೀರದಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟನ್ನು ಹಾಕಿ ಮನೆ ಸೇರ್ದ. ಒಳಗೆ ಹೋಗಿ ಬಾಗಿಲನ್ನು ಲಾಕ್ ಮಾಡ್ದ. ಗೆಜ್ಜೆ ಶಬ್ದ ನಿಂತೋಯ್ತು. ಅವನು ಮೈಯೆಲ್ಲ ಫುಲ್ ನಡುಗ್ತಿತ್ತು. 1 ಗಂಟೆ ಆದಮೇಲೆ ಎಲ್ಲ ಶಾಂತವಾಯಿತು. ಆ ರಾತ್ರಿ ಅವನಿಗೆ ಹೊಟ್ಟೆ ಹಸಿವೇ ಆಗಲಿಲ್ಲ. ಜಾಸ್ತಿ ಯೋಚನೆ ಮಾಡಿದ್ರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅಂತ ಸೀದಾ ಮಲ್ಗಕ್ಕೆ ಹೋದ. ಸ್ವಲ್ಪ ಹೊತ್ತಲ್ಲಿ ನಿದ್ರೆ ಬಂತು. ಮನು ಆಳ ನಿದ್ರೆಯಲ್ಲಿದ್ದ. ಆಗ ಅವನಿಗೊಂದು ಕನಸು ಬಿತ್ತು. ಅವನ ಕನಸಲ್ಲಿ ಅವನ ತಂದೆ ತಾಯಿ ಕಾಣಿಸ್ಕೊಂಡ್ರು. ಆ ಕನಸಲ್ಲಿ ಅವನು ತಂದೆ ತಾಯಿ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದ. ಆದರೆ ಒಂದ್ಸತಿ ಅವನ ಅಮ್ಮ ಜೋರಾಗಿ ಹೋಗಿ ಹೇಳ್ತಾಳೆ, ಮಗ ಹೇಳು, ಎದ್ದೇಳು, ಬೇಗ ಎಚ್ಚರ ಆಗು ಅಂತ. ಮನು ಗಾಬರಿ ಆದ. ಇದೇನಿದು ವಿಚಿತ್ರ ಘಟನೆ ಆಗ್ತಿದೆಯಲ್ಲ ಅಂತ ಅಂದ್ಕೊಂಡ. ಅಷ್ಟರಲ್ಲೇ ಅವನ ತಾಯಿ ಮನು ಕತ್ತನ ಹಿಸಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮನುಗೆ ಉಸಿರಾಡಲಿಕ್ಕೆ ತುಂಬ ಕಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನೇನು ಸಾಯ್ತಿದ್ದಾನೆ ಅನ್ನುವಾಗ ಅವನು ಕನಸಿನಿಂದ ಎಚ್ಚರ ಆಗಿ ವಾಸ್ತವಕ್ಕೆ ಬಂದ. ಅವನು ಉಸಿರಾಡಲಿಕ್ಕೆ ಕಷ್ಟಪಡ್ತಿದ್ದೇನೋ ಹೌದು, ಆದರೆ ಕಣ್ ತೆಗೆದು ನೋಡ್ತಾನೆ, ಅವನು ಅವನ ಮನೆಯಲ್ಲೇ ಇರಲಿಲ್ಲ. ಮನು ಫುಲ್ ಶಾಕಾಗಿ ನೋಡ್ತಾನೆ, ಅವನು ಹಳ್ಳಿಯ ಒಂದು ದೊಡ್ಡ ಬಾವಿ ಮುಂದೆ ಬಂದು ನಿಂತಿದ್ದ. ಒಂದು ಹೆಜ್ಜೆ ಆ ಕಡೆ ಈ ಕಡೆ ಆಗಿದ್ರು ಅವನು ಬಾವಿ ಪಾಲಾಗ್ತಿದ್ದ. ಮನುಗೆ ಒಂದೇ ಸಲ ಧೈರ್ಯ ಅನ್ನೋದೇ ನುಚ್ಚುನೂರಾಯಿತು. ನಾನು ಮಲಗಿದ್ದು ಮನೆಯಲ್ಲಿ, ಆದರೆ ಬಾವಿ ಮುಂದೆ ಹೇಗೆ ಬಂದೆ? ಅವನಿಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಹೇಗೂ ನಡುಕ್ತಾ ನಡುಕ್ತಾ ಮತ್ತೆ ಮನೆ ಕಡೆಗೆ ಓಡ್ದ. ಹೀಗೆ ಓಡುವಾಗ ಒಂದು ಭಯಂಕರ ಹೆಂಗಸಿನ ಕಿರುಚೋಟ ಕೇಳಿಸ್ತು. ಕಿರುಚೋಟ ಹೇಗಿತ್ತಂದರೆ ಏನೋ ಕಳೆದುಕೊಂಡೆ ಅನ್ನೋ ಹಾಗೆ. ಇದನ್ನು ಕೇಳಿ ಅವನು ಇನ್ನೂ ಜಾಸ್ತಿ ಹೆದರ್ಕೊಂಡ. ಮನೆಯೊಳಗೆ ಹೋಗಿ ಬಾಗ್ಲಾಕಿ ದೇವ್ರ ಕೋಣೆಗೆ ಓಡ್ದ. ಅವನಿಗೆ ನಿದ್ದೆ ಬರಲಿಲ್ಲ. ಮೈ ತುಂಬ ಬೆವರ್ತಿತ್ತು. ಭಯದಿಂದ ನಡುಕ್ತಾ ದೇವ್ರ ಮುಂದೆ ಕೂತ್ಕೊಂಡ. ಎಷ್ಟೋ ಪ್ರಶ್ನೆ ಓಡ್ತಿತ್ತು ಅವನ ಮನಸ್ಸೊಳಗೆ. ಇದೇನಾಗ್ತಿದೆ ನನ್ನ ಜೊತೆ, ಯಾಕೆ ಆಗ್ತಿದೆ ಅಂತ. ಒಂದು ಕ್ಷಣದಲ್ಲಿ ಅವನಿಗೆ ಕನಸಿನ ವಿಷಯ ನೆನಪಾಯಿತು. ಅವನ ತಾಯಿ ಕನಸಲ್ಲಿ ಆಗಿ ನಡೆದುಕೊಂಡ ಕಾರಣ ಅವನ ನಿದ್ದೆಯಿಂದ ಎಚ್ಚರ ಮಾಡಿಸಿ ಉಳಿಸೋಕೆ ಅಂತ ಅರ್ಥ ಆಯಿತು. ಅವನು ಬಿಕ್ಕಿ ಬಿಕ್ಕಿ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ತಂದೆ ತಾಯಿ ಎಲ್ಲಿಗೂ ಹೋಗಿಲ್ಲ, ಅವನ ಜೊತೆ ಯಾವಾಗಲೂ ಇದ್ದಾರೆ ಅಂತ ಮನು ಆ ರಾತ್ರಿ ಅರ್ಥ ಮಾಡ್ಕೊಂಡ. ಆ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. ಭಯದ ಮಧ್ಯದಲ್ಲಿ ಒಂದು ಶಾಂತಿ, ಒಂದು ಸಂತೋಷ.
ಅಪ್ಪ ಅಮ್ಮ ಅವನ ರಕ್ಷಣೆಗೆ ಯಾವಾಗಲೂ ಇದ್ದಾರೆ ಅನ್ನೋ ನಂಬಿಕೆ. ಮಾನದಿ ನಮ್ಮನು ಆ ಘಟನೆ ಬಗ್ಗೆ ಹಳ್ಳಿಯರ ಹತ್ರ ಹೇಳ್ಕೊಂಡ. ಅವಾಗ ಅವನಿಗೆ ಗೊತ್ತಾಗಿದ್ದು ಏನಂದ್ರೆ, ಆ ಹಳ್ಳಿಯಲ್ಲಿ ಈಗಾಗಲೇ ಆ ಭಯಂಕರ ಹೆಂಗಸನ್ನು ಜನ ನೋಡಿದ್ದಾರೆ. ಅವಳು ಅದೇ ಹಳೆ ಮ್ಯಾನ್ಷನಲ್ಲಿ ಎಷ್ಟೋ ವರ್ಷ ಮುಂಚೆ ಕೆಲಸ ಮಾಡ್ತಿದ್ಲು. ಅವಳಿಂದ ಸುಮಾರು ಜನ ಬಲಿಯಾಗಿದ್ದಾರೆ. ಆದರೆ ಅವಳಿಂದ ತಪ್ಪಿಸ್ಕೊಂಡು ಉಳ್ಕೊಂಡವರಲ್ಲಿ ಮನನು ಒಬ್ಬ. ಥ್ಯಾಂಕ್ ಯು ಸೋ ಮಚ್ ಕಥೆಯನ್ನು ಕೊನೆ ತನಕ ಕೇಳಿದ್ದಕ್ಕೆ. ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ, ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಕಥೆಗಳನ್ನ ನಿಮ್ಗಂತೂ ತರ್ತಾ ಇರ್ತೀವಿ. ಧನ್ಯವಾದಗಳು.